ಬೆಂಗಳೂರು ನಗರ ಉತ್ತರ ಜೆಸಿ ನಗರ. ಓಕೆ, Since searching agitala sir, Ashok Nagar, then JC Nagar and Sadashiv Nagar saves. ಮೂರು Irani ಮೂರು ನಾಲ್ಕು Irani games. ಚಿನ್ನ ಬೆಳ್ಳಿ ಬಂಗಾರ. ಹೌದು ಸರ್. ಹಾ, ಹೌದು ಸರ್. ಯಾವುದು ಇದಾ? ಇದೇನು ಹೊಸ? ಶೋರೂಮ್ ಓದಿರ್ತಾರೆ ಹಾ ಹಾ, ಶೈನಿಂಗ್ ಫುಲ್ ಪಾಲಿಶ್ ಮಾಡಿಸಿ ತಗೊಂಬಂದ್ರ? ಇಲ್ಲ ಸರ್, ಇಲ್ಲ ಹಂಗೆ ಸರ್, ಗಟ್ಟಿಗಳು ಇದಾವ. CCB ಅವ್ರದ್ದು ಇದೇನಪ್ಪ, ಹೈಡ್ರೋಗಾಂಜನ? ಏನ್ ಕವರು? ಪ್ಯಾಕಿಂಗ್ ಕವರ್. ದಿಸ್ ಈಸ್ ಹೈಡ್ರೋಗಾಂಜಾ, ಅದು ಕೊಡಿ ಅಂತೀನಿ. ಹೈಡ್ರೋಗಾಂಜಾ ಸರಿ ಕಡೆ. ಓಕೆ. ನಿಮ್ದೇನಪ್ಪ ಚೈನ್ ಸ್ನ್ಯಾಚಿಂಗ್ಗಳು ಎರಡೂ? ಯಲಹಂಕ ಕೋಣನಕುಂಟೆ, ಒಂದು ಯಲಹಂಕದ್ದು ಒಂದು ಕೋಣನಕುಂಟೆ, ಒಂದೊಂದೇ ನಿಮ್ಮದು? ಇದು ಯಾವುದ್ರದ್ದು? HBT by night. ಇದು ಎಷ್ಟು ಕೇಸ್? ಒಂದೇ ಕೇಸ್ ಗೊತ್ತಾಯ್ತು. Also on the cases. ಬನ್ನಿ. Sir, ಈ ಕಡೆ. ಆಯ್ತಲ್ಲ, ಆಯ್ತಲ್ರಿ, ವಿಡಿಯೋ ಆಗಲಿಲ್ವಾ? ನೀವು ಬರಲಿಲ್ಲ ಸಮಯಕ್ಕೆ, ಸಂದರ್ಭಕ್ಕೆ. ಹೈಡ್ರೋಗಾಂಜಾ, MDMA, ಅದು ಯಾವ್ದು? ಕ್ಯಾಶ್ ಯಾವ್ದ್ರದ್ದು? ಇದ್ರದ್ದು ಅದೇ ಟೈಮಲ್ಲಿ ಸೀಸ್ ಮಾಡಿರೋದು ಸರ್. ಎಷ್ಟು ಕ್ಯಾಶು? Cash 26 lakhs. ಗುಡ್. Called 112. ರೆಡಿನಾ? ಇವತ್ತು ಫುಲ್ ಹೌಸ್ ಇದಾಗಿದೆ. ಇಷ್ಟೊಂದು ಕ್ಯಾಮ್ರಾಗಳು, ರಜಾ ಮುಗಿಸಿ ಎಲ್ಲ ಬಂದಿದ್ದೀರಾ ಅದಕ್ಕೆ. ರೆಡಿ? ನಮಸ್ಕಾರ ಎಲ್ಲರಿಗೂ. ಈ ವಾರದ ಮಾಧ್ಯಮಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರ ಸ್ವಾಗತ. ಇವತ್ತು ನಮ್ಮ ವಿವಿಧ ಪೊಲೀಸ್ ಠಾಣೆಯವರು ಮಾಡಿರ್ತಕ್ಕಂತಹ ಸ್ವತ್ತಿನ ಅಪರಾಧಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಸರಗಳ್ಳತನದ ಪ್ರಕರಣಗಳನ್ನು ಪತ್ತೆ ಹಚ್ಚಿರ್ತಕ್ಕಂಥದ್ದು, ಜೊತೆಗೆ ಚಿನ್ನಾಭರಣದ ಅಂಗಡಿಗಳಿಗೆ ಮೋಸ ಮಾಡ್ತಾ ಇರ್ತಕ್ಕಂತಹ ಅಥವಾ ಕಳ್ಳತನ ಮಾಡಿರ್ತಕ್ಕಂತಹ ಸಾಕಷ್ಟು ಉತ್ತಮ ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದು, ಅದರ ಮಾಹಿತಿಯನ್ನು ತಮಗೆ ಕೊಡ್ತಾ ಇದ್ದೇವೆ. ಜೊತೆಗೆ ನಮ್ಮ ಮಾದಕ ದ್ರವ್ಯ ನಿಗ್ರಹ ದಳದ ಪೊಲೀಸರು, CCBಯ ವಿಂಗ್ನವರು ಮಾಡಿರ್ತಕ್ಕಂತಹ ಕೆಲವೊಂದು ಮಾದಕ ಪದಾರ್ಥಗಳ ಮಾರಾಟ, ಸಾಗಾಟ ಮತ್ತು ಆರೋಪಿಗಳ ಬಂಧನ, ಅದರ ಬಗ್ಗೆಯೂ ಕೂಡ ತಮ್ಮ ಗಮನವನ್ನು ಸೆಳೆಯಲಿದ್ದೇವೆ. ಮೊದಲನೇದಾಗಿ JC ನಗರ ಪೊಲೀಸ್ ಠಾಣೆಯವರು ಸರಗಳ್ಳತನ ಮಾಡ್ತಾ ಇದ್ದಂತಹ 4 ಅಂತಾರಾಜ್ಯ ವ್ಯಕ್ತಿಗಳನ್ನು ಬಂಧನ ಮಾಡಿ ಅವರಿಂದ 87 ಗ್ರಾಮ್ನಷ್ಟು ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದರ ಮೌಲ್ಯ 6 ಲಕ್ಷ ರೂಪಾಯಿಗಳು ಅಂತೇಳಿ ಅಂದಾಜಿಸಲಾಗಿದೆ. ಇದರಿಂದ 3 ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಆಗಿರ್ತಕ್ಕಂತಹ ಸರಗಳ್ಳತನದ ಪ್ರಕರಣಗಳು ಈಗ ಪತ್ತೆಯಾಗಿವೆ. ಆರೋಪಿಗಳೆಲ್ಲರೂ ಕೂಡ ಮಹಾರಾಷ್ಟ್ರ ಮೂಲದವರಾಗಿದ್ದು, ನಾಗ್ಪುರ ಮೂಲದವರಾಗಿದ್ದು, ಅವರುಗಳು
ಹಳೆಯ MOB ಆರೋಪಿಗಳು ಕೂಡ ಆಗಿದ್ದಾರೆ. ಆದರೆ ಅವರ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೆ ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ. ಇದೇ ಮೊದಲ ಬಾರಿಗೆ ಅವರು ಕರ್ನಾಟಕದಲ್ಲಿ ಈ ರೀತಿಯ ಒಂದು ಸರಗಳ್ಳತನದ ಪ್ರಕರಣಗಳನ್ನು, ಸರಣಿ ಪ್ರಕರಣಗಳನ್ನು ಮಾಡಿ ಈಗ ದಸ್ತಗಿರಿ ಆಗಿದ್ದಾರೆ. ಎಲ್ಲರೂ ಕೂಡ ಸಂಬಂಧಿಕರ ಪೈಕಿ ಆಗಿದ್ದು ಒಟ್ಟು 4 ಆರೋಪಿಗಳನ್ನು ಪೊಲೀಸರು ಇದರಲ್ಲಿ ಬಂಧಿಸಿದ್ದಾರೆ. ಘಟನೆ ಆಗಿರ್ತಕ್ಕಂಥದ್ದು 3ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ JC ನಗರ ಪೊಲೀಸ್ ಠಾಣೆಯಲ್ಲಿ ಫಿರ್ಯಾದಿದಾರರು ಕೊಟ್ಟಿರ್ತಕ್ಕಂಥ ದೂರಿನ ಮೇರೆಗೆ ಬೆಳಗ್ಗೆ ಮನೆಯ ಮುಂಭಾಗದಲ್ಲಿ ರಸ್ತೆಯಲ್ಲಿ ವಾಕ್ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಬೈಕ್ನಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಬಂದು ಅವರ ಸರವನ್ನು ಕಿತ್ಕೊಂಡು ಹೋಗಿರ್ತಾರೆ. ಪ್ರಕರಣದ ತನಿಖೆಯನ್ನು ಕೈಗೊಂಡ JC ನಗರ ಪೊಲೀಸರು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡು 4 ವ್ಯಕ್ತಿಗಳನ್ನು KSRTC ಬಸ್ ನಿಲ್ದಾಣದ ಬಳಿ ಬಂಧಿಸ್ತಕ್ಕಂಥದ್ದು. ಜೊತೆಗೆ ಅವರಿಂದ 1 ದ್ವಿಚಕ್ರ ವಾಹನ ಹಾಗೂ 1 ಕಾರನ್ನು, ಇವೆರಡನ್ನು ಕೂಡ ಕೃತ್ಯಕ್ಕೆ ಬಳಸುವುದು ಅಂತ ಹೇಳಿ ಗುಮಾನಿಯ ಮೇರೆಗೆ ಅವರನ್ನು ಬಂಧಿಸಿ ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ಅವರು ಈ ರೀತಿ ಬೆಂಗಳೂರು ನಗರದಲ್ಲಿ ಅಶೋಕ್ ನಗರ, ಸದಾಶಿವನಗರ ಮತ್ತು JC ನಗರ ಈ 3 ಕಡೆಗಳಲ್ಲಿ ಈ ರೀತಿಯ ಸರಾಪರಣಗಳನ್ನು ಮಾಡಿರ್ತಕ್ಕಂಥದ್ದನ್ನು ಒಪ್ಪಿಕೊಂಡು, ಜೊತೆಗೆ ಅವರು ಈ ಸರಗಳ್ಳತನ ಮಾಡಿರ್ತಕ್ಕಂಥ ಸರಗಳನ್ನು ಮಹಾರಾಷ್ಟ್ರದಲ್ಲಿ ಜ್ಯುವೆಲರಿ ಅಂಗಡಿಯೊಂದರಲ್ಲಿ ಮಾರಾಟ ಮಾಡಿದ್ದು ಅದನ್ನು ಕೂಡ ಪೊಲೀಸರು ರಿಕವರಿ ಮಾಡಿರ್ತಾರೆ. ಇದೊಂದು ಅತ್ಯುತ್ತಮ ಕಾರ್ಯಾಚರಣೆಯನ್ನು ನಮ್ಮ JC ನಗರ ಪೊಲೀಸರು ಮಾಡಿದ್ದಾರೆ. ಇದರಿಂದ 3 ಸರಗಳ್ಳತನದ ಪ್ರಕರಣಗಳು ಪತ್ತೆಯಾಗಿದ್ದು, ಜೊತೆಗೆ ಒಂದು ಹೊಸ ಗ್ಯಾಂಗ್ ಏನಿದೆ ಅದು ಕೂಡ ಪತ್ತೆಯಾಗಿದೆ. ಆರೋಪಿಗಳೆಲ್ಲರೂ ಕೂಡ ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಈ ಪತ್ತೆ ಕಾರ್ಯಕ್ಕಾಗಿ JC ನಗರ ಪೊಲೀಸರಿಗೆ 10,000 ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸ್ತಾ ಇದ್ದೇನೆ. ಅದೇ ರೀತಿ ಕೋಣನಕುಂಟೆ ಪೊಲೀಸ್ ಠಾಣೆಯವರು ಕೂಡ ಸರಗಳ್ಳತನ ಮಾಡ್ತಾ ಇರ್ತಕ್ಕಂತಹ 2 ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ 38 ಗ್ರಾಂ ಚಿನ್ನದ ಸರ ಮತ್ತು 1 ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 2.5 ಲಕ್ಷ. ಇದರಲ್ಲಿ ಫಿರ್ಯಾದಿ ಏನಿದ್ದಾರೆ ಅವರು ಬೇರೆ ಬೇರೆ ಅಪಾರ್ಟ್ಮೆಂಟ್ಗಳಲ್ಲಿ ಅಡುಗೆ ಕೆಲಸ ಮಾಡಿಕೊಂಡಿದ್ದು 14ನೇ ತಾರೀಕು ಮಾರ್ಚ್ರಂದು ಅವರು ಕೆಲಸಕ್ಕೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದ್ವಿಚಕ್ರ ವಾಹನದಲ್ಲಿ ಬಂದ 2 ಅಪರಿಚಿತ ವ್ಯಕ್ತಿಗಳು ಈ ರೀತಿ ಅವರಿಂದ ಸರಗಳ್ಳತನವನ್ನು ಅಂದರೆ ಸರವನ್ನು ಕಿತ್ಕೊಂಡು ಹೋಗಿರುತ್ತಾರೆ. ಪ್ರಕರಣದ ತನಿಖೆಯನ್ನು ಕೈಗೊಂಡ ಕೋಣನಕುಂಟೆ ಪೊಲೀಸರು 29 ಮಾರ್ಚ್ರಂದೇ ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ 2 ವ್ಯಕ್ತಿಗಳನ್ನು ಉತ್ತರಹಳ್ಳಿ ಹತ್ತಿರ ಅವರನ್ನು ಬಂಧಿಸಿ ಅವರಿಂದ ಕೂಲಂಕುಷ ವಿಚಾರಣೆಯನ್ನು ಮಾಡಿ ಈ ರೀತಿ ಚಿನ್ನದ ಸರವನ್ನು ಏನು ಮುತ್ತೂಟ್ ಫೈನಾನ್ಸ್ನಲ್ಲಿ ಅಡ ಇಟ್ಟಿದ್ರು ಅದನ್ನು ವಶಪಡಿಸ್ಕೊಂಡಿರ್ತಾರೆ. ಜೊತೆಗೆ ದ್ವಿಚಕ್ರ ವಾಹನವನ್ನು ಬಾಡಿಗೆ ಮೇಲೆ ತಂದಿದ್ದು ಅದನ್ನು ಕೂಡ ಪೊಲೀಸರು ವಶಪಡಿಸ್ಕೊಂಡಿರ್ತಾರೆ. ಆರೋಪಿಗಳು 2 ಇದ್ದು ಇವರು ಒಬ್ಬ ಶಿವಮೊಗ್ಗ ಮೂಲದವನು, ಅಲ್ಲಿ ಆತನ ಮೇಲೆ ಸುಲಿಗೆ ಮತ್ತು ಕಳ್ಳತನದ ಪ್ರಕರಣಗಳು ಹಿಂದೆ ದಾಖಲಾಗಿರ್ತವೆ. ಇನ್ನೊಬ್ಬ ಆರೋಪಿ ಬೆಂಗಳೂರಿನವನಾಗಿದ್ದು ಆತ ರ್ಯಾಪಿಡೋ ಮತ್ತು ಸೊಪ್ಪು ಮಾರಾಟ ಕೆಲಸ ಮಾಡ್ತಾ ಇದ್ದು ಆತ ಕೂಡ ಈಗ ಬಂಧನಕ್ಕೆ ಒಳಗಾಗಿದ್ದಾನೆ. ಯಲಹಂಕ ಪೊಲೀಸ್ ಠಾಣೆಯವರು ಕೂಡ ಸರ ಅಪಹರಣ ಮಾಡ್ತಾ ಇರ್ತಕ್ಕಂಥ ಓರ್ವ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ 15 ಗ್ರಾಂ ಚಿನ್ನದ ಸರವನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ 1,20,000. ಇದು ಕೂಡ ಮಾರ್ಚ್ ತಿಂಗಳ 26ನೇ ತಾರೀಕು ಆಗಿರ್ತಕ್ಕಂಥ ಘಟನೆ. ರಾತ್ರಿ ತನ್ನ ಸ್ನೇಹಿತರೊಂದಿಗೆ ಶಾಪಿಂಗ್ ಮುಗಿಸಿ PGಗೆ ಹೋಗ್ತಾ ಇರ್ತಕ್ಕಂಥ ಮಹಿಳೆಯ ಒಂದು ಸರವನ್ನು ಈ ಒಬ್ಬ ಅಪರಿಚಿತ ಬಂದು ಕಿತ್ಕೊಂಡು ಹೋಗಿರ್ತಾರೆ. ತನಿಖೆಯನ್ನು ಕೈಗೊಂಡ ಪೊಲೀಸರು 28ನೇ ತಾರೀಕು ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ, ಬಂಧಿಸುವಲ್ಲಿ ಮತ್ತು ಆತನಿಂದ ಈ ಸರ ಅಪಹರಣ ಏನು ಮಾಡಿದ್ದ ಅದನ್ನು ರಿಕವರಿ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿರ್ತಾರೆ. ಇದರಲ್ಲಿ ಆರೋಪಿ ಏನಿದ್ದಾನೆ ಈತ ಮೂಲತಃ ಆಂಧ್ರ ಪ್ರದೇಶ ರಾಜ್ಯದವನಾಗಿದ್ದು ಇಲ್ಲಿ ಬೆಂಗಳೂರಿನಲ್ಲಿ ಈ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡಿಕೊಂಡು ಬೇರೆ ಬೇರೆ ಇದನ್ನು ಮಾಡಿಕೊಂಡು ಇರ್ತಕ್ಕಂಥದ್ದು ಕಂಡು ಬಂದಿದೆ. ಈತ ಮೂಲತಃ ಆಂಧ್ರ ಪ್ರದೇಶದವನು. ಹೀಗೆ ಈ ಸುಮಾರು ಬೆಂಗಳೂರು ನಗರದಲ್ಲಿ ಆಗಿರ್ತಕ್ಕಂತಹ 3+2 5 ಅಥವಾ 6 ಸರಕಳ್ಳತನದ ಪ್ರಕರಣಗಳು, ಸರಾಪಹರಣದ ಪ್ರಕರಣಗಳನ್ನು ಪೊಲೀಸರು ಈಗ ಪತ್ತೆ ಹಚ್ಚಿದ್ದಾರೆ. ಆದ್ದರಿಂದ ಸಾರ್ವಜನಿಕರಲ್ಲಿ ನಾವು ಕೇಳ್ಕೊಳ್ತಕ್ಕಂಥದ್ದು, ಪೊಲೀಸರು ತಮ್ಮ ಒಂದು ಜವಾಬ್ದಾರಿಯುತವಾಗಿ ಈ ರೀತಿಯಲ್ಲಿ ಘಟನೆಗಳಾಗ್ತವೆ ಅಂಥದನ್ನು ಪತ್ತೆ ಹಚ್ಚಲಿಕ್ಕೆ ಮತ್ತು ಅವುಗಳನ್ನು ನಿಯಂತ್ರಿಸಲಿಕ್ಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಜೊತೆಗೆ ತಮ್ಮ ಸಹಕಾರವೂ ಕೂಡ ಇದರಲ್ಲಿ ಬೇಕಾಗ್ತದೆ. ಈ ರೀತಿಯ ಬೆಲೆ ಬಾಳುವ ಚಿನ್ನಾಭರಣಗಳನ್ನು
ಹಾಕಿಕೊಂಡು ರಸ್ತೆಯಲ್ಲಿ ಹೋಗ್ತಾ ಇರ್ತಕ್ಕಂಥಾಗ ಸ್ವಲ್ಪ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕಾಗ್ತದೆ. ಜೊತೆಗೆ ಪ್ರಮುಖವಾಗಿ ಎಲ್ಲಿ ಈ ರೀತಿಯ ಘಟನೆಗಳು ಆಗ್ತವೆ, ವಾಕಿಂಗ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅಥವಾ ರಾತ್ರಿ ಮನೆಗೆ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಅಥವಾ ಈ ರೀತಿ ಆಗ್ತಕ್ಕಂಥ ಘಟನೆಗಳ ಬಗ್ಗೆ ಗಮನ ಹರಿಸಿ ಅದ್ರ ಬಗ್ಗೆ ಸೂಕ್ತ ಮುನ್ನೆಚ್ಚರಿಕೆಗಳನ್ನು ಕೈಗೊಂಡ್ರೆ ಒಳಿತು ಅಂಥೇಳಿ ನಾವು ಸಾರ್ವಜನಿಕರಲ್ಲಿ ಕೇಳ್ಕೊಳ್ತೇವೆ. ಇನ್ನು ಅಲ್ಸೂರ್ಗೇಟ್ ಪೊಲೀಸ್ ಠಾಣೆಯವರು ಸುಮಾರು 4 ಪ್ರತ್ಯೇಕ ಕಳ್ಳತನದ ಪ್ರಕರಣಗಳಲ್ಲಿ ಕಳ್ಳತನ ಮತ್ತು ನಂಬಿಕೆ ದ್ರೋಹ ಈ 2 4 ಪ್ರಕರಣಗಳನ್ನ ಅಂದರೆ 2 ಕಳ್ಳತನದ ಪ್ರಕರಣಗಳು ಮತ್ತು 2 ನಂಬಿಕೆ ದ್ರೋಹದ ಪ್ರಕರಣಗಳು ಎಲ್ಲವೂ ಕೂಡ ಈ ಜ್ಯುವೆಲರಿ ಅಂಗಡಿಗಳನ್ನು ಚಿನ್ನಾಭರಣ ಗುರಿಯಾಗಿರಿಸಿಕೊಂಡು ಮಾಡಿರ್ತಕ್ಕಂತಹ 4 ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಮುಖವಾಗಿ ಈ ಅಲ್ಸೂರ್ಗೇಟ್ ಪೊಲೀಸ್ ಠಾಣೆಯಲ್ಲಿ ಬರ್ತಕ್ಕಂಥ ನಗರಪೇಟೆ ಜ್ಯುವೆಲರಿ ಅಂಗಡಿಗಳಲ್ಲಿ ಈ ಚಿನ್ನದ ಗಟ್ಟಿಗಳನ್ನು ಈ ಕುಸರಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೊಟ್ಟು ಅವರಿಂದ ಈ ಚಿನ್ನಾಭರಣಗಳನ್ನು ಮಾಡ್ತಕ್ಕಂಥದ್ದು ಒಂದು ಕೆಲಸ ನಡ್ಕೊಂಡು ಬರ್ತಾ ಇದೆ. ಅಂತಹ ಸಂದರ್ಭದಲ್ಲಿ 2 ಘಟನೆಗಳಲ್ಲಿ ಈ ಚಿನ್ನದ ಗಟ್ಟಿಗಳನ್ನು ತೆಗೆದುಕೊಂಡು ಹೋಗಿರ್ತಕ್ಕಂತಹ ವ್ಯಕ್ತಿಗಳೇನಿದ್ದಾರೆ ಅವರು ಈ ಚಿನ್ನವನ್ನ ಮಾಡಿಕೊಂಡು ಬರ್ದೇನೆ ವಾಪಸ್ ಕೊಡದೇನೆ ದ್ರೋಹವೆಸಗಿ ಅದನ್ನು ತೆಗೆದುಕೊಂಡು ತಮ್ಮ ರಾಜ್ಯಕ್ಕೆ ವಾಪಸ್ಸು ಹೋಗಿರ್ತಕ್ಕಂಥದ್ದು ಕಂಡು ಬಂದಿದೆ. 2 ಘಟನೆಗಳಲ್ಲಿ ವೆಸ್ಟ್ ಬೆಂಗಾಲ್ ಜಿಲ್ಲೆಯ ಬರ್ಧಮಾನ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ 2 ಪೊಲೀಸರು ಈ ಒಂದು ಇದರಲ್ಲಿ ಪತ್ತೆ ಹಚ್ಚಿದ್ದಾರೆ ಮತ್ತು ಅವರನ್ನು ಬಂಧಿಸಿದ್ದಾರೆ. ಮತ್ತು ಆ ರೀತಿ ಅವರೇನು ಚಿನ್ನದ ಗಟ್ಟಿಗಳನ್ನು ತೆಗೆದುಕೊಂಡು ಹೋಗಿದ್ರು ಅವುಗಳನ್ನು ಪೊಲೀಸರು ರಿಕವರಿ ಕೂಡ ಮಾಡಿದ್ದಾರೆ. ಅದೇ ರೀತಿ ಇನ್ನು 2 ಪ್ರಕರಣಗಳಲ್ಲಿ ಇದೇ ಅಲ್ಸೂರ್ಗೇಟೆ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ 2 ಜ್ಯುವೆಲರಿ ಅಂಗಡಿಗಳಲ್ಲಿ ಈ ಅವರ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಏನಿದ್ದಾನೆ ಆತ ಈ ಚಿನ್ನಾಭರಣಗಳ ಬ್ಯಾಗನ್ನು ಬೇರೆಯವರಿಗೆ ಕೊಡ್ಲಿಕ್ಕೆ ಅಂತೇಳಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಬ್ಯಾಗ್ನಲ್ಲಿದ್ದ ಚಿನ್ನಾಭರಣಗಳನ್ನು ಕಳ್ತನ ಮಾಡ್ಕೊಂಡು ಹೋಗಿರ್ತಕ್ಕಂಥ 2 ಘಟನೆಗಳು ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಅದರಲ್ಲಿಯೂ ಕೂಡ ಪೊಲೀಸರು ಸಂಬಂಧಪಟ್ಟ ಆರೋಪಿಗಳನ್ನು ಬಂಧಿಸಿದ್ದಾರೆ. ಇದರಲ್ಲಿಯೂ ಕೂಡ ಏನು ಕಳ್ತನ ಆಗಿದ್ದು ಅಥವಾ ಕಳ್ತನ ಆಗಿರ್ತಕ್ಕಂತಹ ಚಿನ್ನ ಏನಿತ್ತು, ಆಭರಣಗಳೇನಿತ್ತು ಅವುಗಳನ್ನು ಪೊಲೀಸರು ರಿಕವರಿ ಮಾಡಿಕೊಳ್ಳುವಲ್ಲಿಯೂ ಕೂಡ ಯಶಸ್ವಿಯಾಗಿದ್ದಾರೆ. ಇದು ಕೂಡ ಅಲ್ಸೂರ್ಗೇಟ್ ಪೊಲೀಸ್ ಠಾಣೆಯವರು ಅತ್ಯುತ್ತಮ ಕಾರ್ಯಾಚರಣೆಯನ್ನು ನಡೆಸಿ ಈ ರೀತಿ ಸುಮಾರು 4 ಪ್ರತ್ಯೇಕ ಪ್ರಕರಣಗಳಲ್ಲಿ ನಂಬಿಕೆ ದ್ರೋಹ ಮತ್ತು ಮೋಸ ಮತ್ತು ಚಿನ್ನಾಭರಣ ಮತ್ತು ಬೆಳ್ಳಿಯ ವಸ್ತುಗಳನ್ನು ಕಳುವು ಮಾಡಿರ್ತಕ್ಕಂತಹ ಒಟ್ಟು 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ಸುಮಾರು 212 ಗ್ರಾಂ ಚಿನ್ನಾಭರಣ, 4 kg ಬೆಳ್ಳಿ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು 22 ಲಕ್ಷ ರೂಪಾಯಿಗಳು ಅಂತೇಳಿ ಇದರ ಒಂದು ಅಂದಾಜನ್ನು ಮಾಡಲಾಗಿದೆ. ಇದು ಕೂಡ ಒಂದು ಉತ್ತಮ ಕಾರ್ಯಾಚರಣೆ. ಇದಕ್ಕಾಗಿ ಅಲ್ಸೂರ್ಗೇಟ್ ಪೊಲೀಸ್ ಠಾಣೆಯವರಿಗೆ 25,000 ರೂಪಾಯಿಗಳ ಬಹುಮಾನವನ್ನು ಘೋಷಿಸ್ತಾ ಇದ್ದೇನೆ. ಇನ್ನು ಕೊನೆಯದಾಗಿ ಬೆಳ್ಳಂದೂರು ಪೊಲೀಸ್ ಠಾಣೆಯವರು ಚಿನ್ನಾಭರಣ ಮತ್ತು ದ್ವಿಚಕ್ರ ವಾಹನಗಳನ್ನು ಮನೆಗಳ್ಳತನ ಮಾಡಿರ್ತಕ್ಕಂಥ ಪ್ರಕರಣವನ್ನು ಭೇದಿಸಿದರೆ ಅದರಲ್ಲಿ 70 ಗ್ರಾಂ ಚಿನ್ನಾಭರಣ ಮತ್ತು 2 ದ್ವಿಚಕ್ರ ವಾಹನಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದು ಒಟ್ಟು 1.3 ಲಕ್ಷ ನಗದು ಕೂಡ ಇದರಲ್ಲಿ ವಶಪಡಿಸಿಕೊಂಡಿದ್ದಾರೆ. ಈ ಘಟನೆ ಆಗಿರ್ತಕ್ಕಂಥದ್ದು ಮಾರ್ಚ್ 3ನೇ ತಾರೀಕಿನಂದು ಅವರು ವರದಿಯಾಗಿರ್ತಕ್ಕಂಥದ್ದು. ಈ ಕುಟುಂಬ ಸಮೇತ ಸಂಬಂಧಿಕರ ಮದುವೆ ಕಾರ್ಯಕ್ರಮಕ್ಕೆ ಆಂಧ್ರ ಪ್ರದೇಶಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಮನೆಯ ಬಾಲ್ಕನಿಯಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಗ್ಲಾಸ್ ಡೋರನ್ನು ಒಡೆದು ಒಳಗೆ ಹೋಗಿ ಈ ರೀತಿ ಬೀರಿನಲ್ಲಿಟ್ಟಿರ್ತಕ್ಕಂಥ ಚಿನ್ನಾಭರಣಗಳನ್ನು ಮತ್ತು ಹಣವನ್ನು ತೆಗೆದುಕೊಂಡು ಹೋಗಿರ್ತಾರೆ. ಪ್ರಕರಣದ ತನಿಖೆಯನ್ನು ಕೈಗೊಂಡ ಬೆಳ್ಳಂದೂರು ಪೊಲೀಸರು ಇದರಲ್ಲಿ 3ನೇ ತಾರೀಕು ಏಪ್ರಿಲ್ನಂದು ವರ್ತೂರು ಪೊಲೀಸ್ ಠಾಣಾ ಸರಹದ್ದಿಯ ಕೂಡ್ತಿ ಗೇಟ್ ಬಳಿ 2ರನ್ನ ವಶಕ್ಕೆ ಪಡೆದುಕೊಂಡು ಅವರಿಂದ ಕೂಲಂಕುಷವಾಗಿ ವಿಚಾರಣೆಯನ್ನು ಮಾಡಿ ಈ ರೀತಿ ಅವರು ತೆಗೆದುಕೊಂಡು ಹೋಗಿರ್ತಕ್ಕಂಥ ಎಲ್ಲ ಚಿನ್ನಾಭರಣಗಳನ್ನು ರಿಕವರಿ ಮಾಡುವಲ್ಲಿ ಯಶಸ್ವಿಯಾಗಿರ್ತಾರೆ. ಇದರಲ್ಲಿ ರಿಸೀವರ್ ಏನಿದ್ದಾನೆ ಸ್ಟೋಲನ್ ಪ್ರಾಪರ್ಟಿ ಆತನನ್ನು ಕೂಡ 3ನೇ ಆರೋಪಿಯಾಗಿ ಬಂಧಿಸಲಾಗಿದೆ. ಒಟ್ಟು 3 ಜನ ಆರೋಪಿಗಳು, ಇವರುಗಳ ಮೇಲೆ ಹಳೆಯ ಯಾವುದೇ ಪ್ರಕರಣ ಇಲ್ಲ. ಇದು ಕೂಡ ಒಂದು ಒಳ್ಳೆಯ ಪತ್ತೆ ಕಾರ್ಯವನ್ನು ಮಾಡಿದರೆ ಅವರಿಗೆ 10,000 ರೂಪಾಯಿಗಳ ಬಹುಮಾನವನ್ನು ಘೋಷಿಸ್ತಾ ಇದ್ದೇನೆ. ಇನ್ನು ನಮ್ಮ CCBಯ ಮಾದಕ ದ್ರವ್ಯ ನಿಗ್ರಹ ದಳದ ಪೊಲೀಸರು ಕೆಲವೊಂದು ಉತ್ತಮ ಕಾರ್ಯಾಚರಣೆಗಳನ್ನು ನಡೆಸಿ ಹೈಡ್ರೋಗಾಂಜಾ ಮತ್ತು MDMA ಕ್ರಿಸ್ಟಲ್ಗಳನ್ನು ರಿಕವರಿ ಮಾಡಿದ್ದಾರೆ. ಪ್ರಮುಖವಾಗಿ ಇದರಲ್ಲಿ CCBಯವರು
ಎಲೆಕ್ಟ್ರಾನಿಕ್ ಸಿಟಿ ಎರಡನೇ ಹಂತದಲ್ಲಿ ಇರ್ತಕ್ಕಂಥ ಒಂದು ಡಿಮಾರ್ಕ್ ಬಳಿ ಒಬ್ಬ ವ್ಯಕ್ತಿ ಈ ಹೈಡ್ರೋ ಗಾಂಜಾವನ್ನ ಮಾರ್ತಾ ಇದ್ದಾನೆ ಅನ್ನೋದರ ಆಧಾರದ ಮೇಲೆ ಆತನನ್ನ ಬಂಧಿಸಿ ಆತನ ಕೂಲಂಕುಷ ವಿಚಾರಣೆಯನ್ನ ಮಾಡಿದಾಗ ಆತನ ಬಳಿ 1 kg 50 ಗ್ರಾಂ ಹೈಡ್ರೋಫೋನಿಕ್ ಗಾಂಜಾವನ್ನ ವಶಪಡಿಸಿಕೊಂಡಿರ್ತಾರೆ. ನಂತರ ಆತ ಕೊಟ್ಟಿರ್ತಕ್ಕಂಥ ಮಾಹಿತಿ ಮೇರೆಗೆ ಆತನ ವಾಸವಿರುವ ಮನೆಯಿಂದ ಮತ್ತೆ ಸುಮಾರು 2 kg 454 ಗ್ರಾಂ ಹೈಡ್ರೋಫೋನಿಕ್ ಗಾಂಜಾವನ್ನ ವಶಪಡಿಸಿಕೊಂಡಿರುತ್ತಾರೆ. ಇದರಲ್ಲಿ ಆರೋಪಿ ಏನಿದ್ದಾನೆ ಈತ ಕೇರಳ ಮೂಲದನಾಗಿದ್ದು ಅಲ್ಲಿ ಕೇರಳದಿಂದ ಈತ ಈ ರೀತಿ ಹೈಡ್ರೋಫೋನಿಕ್ ಗಾಂಜಾವನ್ನ ಇಲ್ಲಿ ತರಿಸಿ ಪ್ಯಾಕೆಟ್ಗಳನ್ನು ಮಾಡಿ ಮಾರಾಟ ಮಾಡ್ತಾ ಇದ್ದ ಅಂತಕ್ಕಂಥ ಮಾಹಿತಿ ಈಗ ತಿಳಿದು ಬಂದಿದೆ. ಒಟ್ಟು 3 kg 454 ಗ್ರಾಂ ಹೈಡ್ರೋಫೋನಿಕ್ ಗಾಂಜಾ ಹಾಗೂ 26 ಲಕ್ಷ ನಗದು ಹಣ ಮತ್ತು ಒಂದು ಮೊಬೈಲ್ ಫೋನ್ ಇವುಗಳನ್ನು ವಶಪಡಿಸಿಕೊಂಡಿರ್ತಾರೆ. ಇವುಗಳ ಒಟ್ಟು ಮೌಲ್ಯ 4,52,54,500 ರೂಪಾಯಿ. ಹಾಗೆ ಈ ವಿದೇಶಿ ವ್ಯಕ್ತಿಯೊಬ್ಬ ಮಾದಕ ವಸ್ತುವಾದಂತಹ MDMA ಇದನ್ನ ಮಾರಾಟ ಇಟ್ಕೊಂಡಿರ್ತಕ್ಕಂಥದ್ದನ್ನ ಪೊಲೀಸರು ಪತ್ತೆ ಹಚ್ಚಿ ಇದು ಬೇಗೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥದ್ದು. CCBಯ ANW ಅಂದ್ರೆ ಆಂಟಿ ನಾರ್ಕೋಟಿಕ್ಸ್ ವಿಂಗ್ನವರು ಈ ವಿದೇಶಿ ವ್ಯಕ್ತಿಯನ್ನ ಬಂಧಿಸಿ ಆತನಿಂದ 1 kgಯಷ್ಟು MDMA ಕ್ರಿಸ್ಟಲ್ ಮತ್ತು ಒಂದು ಮೊಬೈಲ್ ಫೋನ್, ಒಂದು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ 2 ಕೋಟಿ ಅಂತ ಹೇಳಿ ಇದರಲ್ಲಿ ಅಂದಾಜಿಸಲಾಗಿದೆ. ಆರೋಪಿಯ ಹತ್ರ ಯಾವುದೇ ವಿದೇಶಿ ರಹದಾರಿ ಪತ್ರಗಳಾಗ್ಲಿ ಅಥವಾ ಪಾಸ್ಪೋರ್ಟ್ ಆಗಲಿ ಇಲ್ಲದೆ ಇರತಕ್ಕಂಥದ್ದು ಕಂಡು ಬಂದಿದ್ದು. ಈಗ ಇದ್ರ ಬಗ್ಗೆ FRR ಜೊತೆಗೆ ನಾವು ಸಂಪರ್ಕದಲ್ಲಿ ಇದ್ದೇವೆ. ಇದರಲ್ಲಿ ಆರೋಪಿಯ ಮೇಲೆ ಹಳೆ ಯಾವುದೇ ಪ್ರಕರಣ ಇರತಕ್ಕಂಥದ್ದು ಇದುವರೆಗೆ ಕಂಡು ಬಂದಿಲ್ಲ. ಇನ್ನು ಪೊಲೀಸರು ಪರಿಶೀಲಿಸ್ತಾ ಇದ್ದಾರೆ. ಪ್ರಿಸಂಪ್ಷನ್ ಇಸ್ ದಟ್ ಓನ್ಲಿ, ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ. CCB ಮಾದಕ ದ್ರವ್ಯ ನಿಗ್ರಹ ದಳದವರು ಇನ್ನೊಂದು ಪ್ರಕರಣದಲ್ಲಿ 110 ಗ್ರಾಂ MDMA ಕ್ರಿಸ್ಟಲ್ಗಳನ್ನ ಮತ್ತು 10 ಮೊಬೈಲ್ ಫೋನ್ಗಳನ್ನ, 1 ಟ್ಯಾಬ್ ಹಾಗೂ ಕೃತ್ಯಕ್ಕೆ ಉಪಯೋಗಿಸತಕ್ಕಂಥ 2 ಕಾರುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ 27 ಲಕ್ಷ. ಇದು ಆಗಿರ್ತಕ್ಕಂಥದ್ದು ಯಲಹಂಕ ನ್ಯೂ ಟೌನ್ನ ಒಂದು ಹೋಟೆಲ್ ಲಾಡ್ಜ್ ಒಂದರಲ್ಲಿ 8 ಡ್ರಗ್ ಪೆಡ್ಲರ್ಗಳು ಈ ರೀತಿ ಬಂದು ಅಲ್ಲಿ ವಾಸ ಮಾಡಿ ಅಲ್ಲಿ ಈ ರೀತಿ ಈ ಮಾದಕ ವಸ್ತುವನ್ನ ತಂದು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಕ್ಕಂತಹ ಖಚಿತ ಮಾಹಿತಿ ಮೇರೆಗೆ CCB ಪೊಲೀಸರು ಅವರನ್ನು ಹೋಗಿ ಬಂಧಿಸಿ ಅವರಿಂದ ಎಲ್ಲ ಮಾದಕ ವಸ್ತುವನ್ನು ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿಯೂ ಕೂಡ ಆರೋಪಿಗಳೆಲ್ಲ ಕೇರಳ ಮೂಲದಾಗಿರ್ತಕ್ಕಂಥದ್ದು ಕಂಡು ಬಂದಿದೆ ಮತ್ತು ಅವರಿಗೆ ಈ MDMAಯನ್ನ ವಿದೇಶಿ ಪ್ರಜೆಯೊಬ್ಬ ಕೊಡ್ತಾ ಇದ್ದ ಅಂತ ಹೇಳಿ ತಿಳಿಸಿದ್ದಾರೆ. ಇದ್ರ ಬಗ್ಗೆ ತನಿಖೆ ಇನ್ನೂ ಮುಂದುವರೆದಿದೆ. ಇಷ್ಟು ಇವತ್ತಿನ ಪ್ರಕರಣದ ಪ್ರಮುಖ ಅಂಶಗಳು. ಸದ್ಗುಂಟಪಾಳ್ಯದಲ್ಲಿ ಆಗಿರ್ತಕ್ಕಂಥ ಘಟನೆ ಏನಿತ್ತು ಕಳೆದ ವಾರ, ಅದರಲ್ಲಿ ಆ ವ್ಯಕ್ತಿ ಏನಿದ್ದಾನೆ ಆತನನ್ನ ಗುರುತಿಸುವಲ್ಲಿ, ಪತ್ತೆ ಹಚ್ಚುವಲ್ಲಿ ಮತ್ತು ಬಂಧಿಸುವಲ್ಲಿ ಸದ್ಗುಂಟಪಾಳ್ಯ ಪೊಲೀಸ್ ಠಾಣೆಯವರು ಯಶಸ್ವಿಯಾಗಿದ್ದಾರೆ. ಆತನನ್ನೀಗ ಬಂಧಿಸಿ ದಸ್ತಗಿರಿ ಮಾಡಿ ಈಗ ಆತನ ಒಂದು ಪೊಲೀಸ್ ಅಭಿರಕ್ಷೆಯನ್ನ ಪಡೆಯಲಾಗಿದೆ. 6 ದಿವಸಗಳ ಪೊಲೀಸ್ ಅಭಿರಕ್ಷೆ ದೊರಕಿದೆ. ಅದರಲ್ಲಿ ಕೂಲಂಕುಷವಾಗಿ ಆತನ ಬಗ್ಗೆ ಮತ್ತು ಆತನಿಗೆ ಸಹಾಯ ಮಾಡಿರಬಹುದಾದಂತಹ ವ್ಯಕ್ತಿಗಳ ಬಗ್ಗೆಯೂ ಕೂಡ ವಿವರವಾಗಿ ವಿಚಾರಣೆಯನ್ನ ಮತ್ತು ತನಿಖೆಯನ್ನ ಕೈಗೊಳ್ಳಲಾಗ್ತದೆ. ತನಿಖೆಯ ಭಾಗವಾಗಿ ಏನೇನ್ ಬೇಕೋ ಅದನ್ನೆಲ್ಲ ಮಾಡ್ತಾರೆ. Which one? CCB. All the 3 or which one? All the 3. The anti-narcotics wing of City Crime Branch has done some good work in arresting culprits involved in drug peddling activities in Bangalore city. In one such case, they have apprehended a person from Kerala and ರಕ್ತ ಇಲ್ಲಲ್ಲಪ್ಪ. ಇನ್ನೊಂದಿರ್ಬೇಕಲ್ಲ ಹೈಡ್ರೋಫೋನಿಕ್ ಗಾಂಜಾ, ಇನ್ನೊಂದಿಲ್ಲ ನೋಡಿ. ಆಯ್ತು. And they have seized 3 kg 554 grams of hydro ganja along with 26 lakh cash, and total value or worth of this seized hydroponic ganja and the cash would amount to 4 crore 52 lakhs.
The accused is said to be from Kerala origin, and he had procured this hydro ganja from Kerala, and he was trying to peddle it in Bangalore city. The incidents or the seizure has happened in Electronic City police station limits in Bangalore. Similarly, foreign individual has been uh, arrested for truck peddling, and 1 kg of banned MDMA crystal, one mobile phone, one two-wheeler, and other items have been seized. The total worth in this case is 2 crores. The accused individual is a foreign national, and he is presumed to be in Bangalore or in India for the last nearly about 10 years, and there is no earlier case on him, and but he also doesn't have any papers related to his passport or visa. So we are in touch with the FRR office to identify his true origin, and further action will be taken. Similarly, 8 individuals from Kerala have been arrested in the limits of Electronic City police station in a lodge, and 110 grams of MDMA crystal, 10 mobile phones, 1 tablet, and 2 cars have been seized. The total worth is about 27 lakhs. Okay. Sir, on the molestation case, sir. With regard to the case of molestation that had happened in the limits of Siddhuvantapalle police station, the police under the leadership of DCP Southeast have been successful in identifying, tracing, and apprehending the accused. Now the accused has been taken into police custody, and his further interrogation is going on related to his past activities and also related to his movement to where all he went and who all assisted him or helped him. Detailed investigation is being done. Sir, time and again, wherever these incidents are, every week we can find few people from Kerala involved in these drug peddling cases. Any particular reason for that, sir? Because every week there No are comments on that. We cannot do such type of profiling as such. Whenever, wherever any person of any origin, any creed or any place indulges in this type of illegal, unauthorized activities, police are always there to apprehend them. any reason, sir? Because are they getting these drugs from? I have already answered that. Because postal is nearby to them. Thank you. ಎಲ್ಲಿದಪ್ಪ ಎಲ್ಲಿಯವರು ಆಲ್ಸೋ ನೆಕ್ಸ್ಟ್ ಬನ್ನಿ ಬನ್ನಿ ಎಲ್ಲಿದು ಬೆಳ್ಳಂದೂರಾ ಬನ್ನಿ ಬೇಗ ಬೇಗ ಬನ್ನಿ ಥ್ಯಾಂಕ್ ಯು ನೆಕ್ಸ್ಟ್ ಓಕೆ CCB.
ಓಕೆ, ಥ್ಯಾಂಕ್ ಯು. ಅವ್ರನ್ನ ಈ ತರ ಶಿಫ್ಟ್ ಮಾಡಿದ್ರು